ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಇಸ್ರೇಲ್ ಮತ್ತು ಇರಾನ್ ನಡುವೆ ಭೀಕರ ಯುದ್ಧ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಜನ ಭಾರತೀಯರು ಕೂಡ ಇರಾನ್ನಲ್ಲಿ ಸಿಲುಕೊಂಡಿರುವಂಥದ್ದು. ಅದೇ ರೀತಿಯಾಗಿ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಡಿರಾಂಪುರ ಗ್ರಾಮದ ಮನೋಜ್ ಅನ್ನುವಂಥವ್ರು ಕೂಡ ಅಲ್ಲಿಗೆ ಕೆಲಸಕ್ಕೆ ಹೋದಂಥವ್ರು ಈಗ ಇರಾನ್ನಲ್ಲಿರುವಂಥದ್ದು. ಸದ್ಯ ನಾನೀಗ ಅವರ ಪೋಷಕರ ಜೊತೆ ಇದ್ದೀನಿ. ಅವ್ರೇನು ಹೇಳ್ತಾರೆ ಅನ್ನೋದನ್ನು ಕೇಳೋಣ. ಅಮ್ಮ ನಮಸ್ಕಾರ, ನಿಮ್ಮ ಮಗನ ಹೆಸರೇನು, ಏನು ಕೆಲಸ ಮಾಡ್ತಾಯಿದ್ರು, ಎಲ್ಲಿರೋದು? ಅವ್ರ ಹೆಸರು ಮನೋಜು. ಅವರು ಇರಾನಲ್ಲಿರೋದು. 8 ತಿಂಗಳಿಂದ ಹೋಗಿದ್ರು. ಅವರು ಮರ್ಚೆಂಟ್ ನೇವಿ ಹಡಗುನಲ್ಲಿ ಕೆಲಸ ಮಾಡ್ತಾ ಇರೋದು ಸರ್. ಎಲ್ಲಮ್ಮ ಅವರೆಲ್ಲ ಓದಿದ್ದು ಅದೆಲ್ಲ ತುಮಕೂರಲ್ಲೇನಾ? ಹೆಂಗೆ ಇರಾನ್ಗೆ ಹೋದ್ರು ಅಂತ? ಹೆಂಗೆ ಅಂತಂದರೆ ಅವ್ರು ಓದಿದ್ದು ಪ್ಯಾರಾಮೆಡಿಕಲ್ ವಿದ್ಯಾವಾಹಿನಿ ಕಾಲೇಜಲ್ಲಿ ತುಮಕೂರು. ಅವರು ಅದೇ ಉತ್ತರ ಪ್ರದೇಶದಲ್ಲಿ ಇದ್ರ ಬಗ್ಗೆ 15 ದಿವಸ ಟ್ರೈನಿಂಗ್ ಇತ್ತು. ಎಕ್ಸಾಮ್ ಪಾಸಾಗಿ ಅದು CDC ಎಲ್ಲ ಬಂದಮೇಲೆ ಎಲ್ಲ ಅವರು ಹೋಗಿದ್ದು. ಅವರು ಜುಲೈ 14ನೇ ತಾರೀಕು ಹೋಗಿರೋದು ಇರಾನ್ಗೆ. ಈಗ ಅಲ್ಲಿ ಯುದ್ಧ ನಡೀತಾ ಇದೆ. ಸೊ ನಿಮ್ಮ ಮಗ ನಿಮಗೆ ಲಾಸ್ಟು ನಿಮ್ಮ ಜೊತೆ ಮಾತಾಡಿದ್ದು ಯಾವಾಗ, ನಿಮ್ಮ ಸಂಪರ್ಕಕ್ಕೆ ಸಿಕ್ಕಿದ್ದು? ಸಂಪರ್ಕಕ್ಕೆ ಅವರು ಶುಕ್ರವಾರ ನೈಟ್ 8:30ಗೆ ಸಿಕ್ಕಿದ್ರು. ಅವಾಗಿಂದ ಒಂದು 2 ದಿವಸ ಶನಿವಾರ ಭಾನುವಾರ ಸಿಗಲಿಲ್ಲ. ಇವತ್ತು ಸೋಮವಾರ ಒಂದು 2-2.5 ಗಂಟೆಲಿ ಮಾತಾಡಿರು. ಒಂದು 2 ನಿಮಿಷ ಮಾತಾಡಿರು. ಚೆನ್ನಾಗಿತ್ತು. ಸೇಫ್ ಆಗಿದ್ದಾರೆ ಅಲ್ಲಿ? ಅವ್ರು ಹೇಳಿದ್ದು ಸೇಫ್ ಆಗಿದ್ದೀನಿ, ಚೆನ್ನಾಗಿದ್ದೀನಿ ನಾನು. ಆತಂಕ ಅಂತೂ ಇದ್ದೇ ಇರುತ್ತೆ ನಿಮಗೂ ಕೂಡ? ಇರುತ್ತೆ. ಭಯದ ಧ್ವನಿಲೇ ಮಾತಾಡಿರು ಸರ್ ಅವರು. ಎಷ್ಟೊತ್ತು ಮಾತಾಡೋರು? 2 ನಿಮಿಷ ಅಷ್ಟೆ. ಏನು ಹೇಳಿದ್ರಮ್ಮ? ಏನಿಲ್ಲ, ನೀವು ಚೆನ್ನಾಗಿರಿ, ನಾನು ಚೆನ್ನಾಗಿದ್ದೀನಿ. ನಿಮಗೆ ಧೈರ್ಯ? ನಮಗೂ ನೀವು ಚೆನ್ನಾಗಿರಿ, ಊಟ ಮಾಡಿ, ಊಟ ಬಿಡಬೇಡಿ, ತಿಂಡಿ ಬಿಡಬೇಡಿ, ಊಟ ತಿಂಡಿ ತಿನ್ಕೊಂಡು ಚೆನ್ನಾಗಿರಿ, ನಾನು ಚೆನ್ನಾಗಿದ್ದೀನಿ. ನೀವು ಕೇಳಲಿಲ್ವಾ ಅಲ್ಲಿ ಯುದ್ಧ ನಡೀತಾ ಇದೆ, ಹೇಗಿದ್ದೀರಾ ನೀವು, ನಿಮ್ಗೇನಾದ್ರು ಸಮಸ್ಯೆ ಆಗ್ತಾ ಇದೆಯಾ ಅಂತ ಕೇಳಿದ್ರ? ಅದು ಕೇಳೋದಕ್ಕಿಂತ ಮುಂಚೆ ನಾನು ಅವ್ರು ಮಾತಾಡೋಕ್ಕಿಂತ ಮುಂಚೆ ಅಳೋದೇ ಜಾಸ್ತಿ ಸರ್. ಅದೇನು ಖುಷಿಗೆ ಬಂತು ದುಃಖಕ್ಕೆ ಬಂತು ನನಗೇನು ಅಂತ ಗೊತ್ತೇ ಇಲ್ಲ. ಹಾಗೆ ಅವರು ಮಾತಾಡಿರು ಚೆನ್ನಾಗಿದ್ದೀನಿ ಅಂತ. ಎಲ್ಲಿ ಇರಾನ್ನಲ್ಲಿ ಇರೋದು? ಅದೇ ಅವರು ಫಸ್ಟು ಹೋಗಿದ್ದು ಬುಷರ್ ಪೋರ್ಟಿಗೆ ಹೋಗಿದ್ದು. ಅಲ್ಲಿಂದ ಮತ್ತೀಗ ಕಿಶ್ ಪೋರ್ಟಲ್ಲಿ ಕೆಲಸ ಮಾಡ್ತಾರೆ. ಏನು ಕೆಲಸ ಮಾಡೋದಲ್ಲಿ? ಹಡಗುನಲ್ಲಿ ಮರ್ಚೆಂಟ್ ನೇವಿ, ಅದು ಪ್ಯಾಸೆಂಜರ್ಸ್ಗೆ ಕರ್ಕೊಂಡು ಹೋಗೋದು ಕರ್ಕೊಂಬರೋದು, ಈ ಥರ ಕೆಲಸ. ಪೆಟ್ರೋಲು ತೆಗಿತಾರಲ್ವ ಸರ್, ಆ ಜಾಗಕ್ಕೆ ಪ್ಯಾಸೆಂಜರ್ಸ್ ಕರ್ಕೊಂಡು ಹೋಗೋದು. ಇವತ್ತು ಮಾತಾಡಿದ್ರಿ, ಖುಷಿಯಾಗಿದೆ ನಿಮಗೆ. ಆತಂಕ ಅಂತೂ ಇರುತ್ತೆ. ಬೇರೆ ಪೋಷಕರು ಕೂಡ ಸಾಕಷ್ಟು ಜನ ಇರ್ತಾರೆ, ಅಂಥವ್ರಿಗೆ ಏನು ಹೇಳ್ತೀರಾ? ಬೇರೆ ಪೋಷಕರಿಗೂ ಏನೋ ಅವ್ರ ಮಕ್ಳಿಗೂ ಎಲ್ಲ ಚೆನ್ನಾಗಿ ಸಂಪರ್ಕದಲ್ಲಿ ಹಿಂಗೆ ಇರಲಿ, ಮಾಡಲಿ, ಅವ್ರಿಗೂ ಧೈರ್ಯ ಹೇಳಿ. ನಮ್ಮ ಮಗ ಹೆಂಗೆ ಫೋನ್ ಮಾಡಿ ಧೈರ್ಯ ಹೇಳಿರೋ ಅದೇ ಥರ ಕ್ಷೇಮವಾಗಿ ಬರಲಿ ಅದೇ ಹಾರೈಸ್ತೀವಿ ಸರ್ ನಾವು. ಈಗ ಜಿಲ್ಲಾಡಳಿತ ಅಥವಾ ಸರ್ಕಾರ ಅಥವಾ ಇಂಡಿಯನ್ ಎಂಬಸಿ ಈ ಥರ ಯಾರಾದರೂ ಸಂಪರ್ಕ ಮಾಡಿದ್ರಾ ನಿಮಗೆ? ಮಾಡಿದ್ದು ಸರ್, ಜಿಲ್ಲಾಡಳಿತ ಮಾಡಿತ್ತು, ಫೋನ್ ಮಾಡಿ ಹೇಳ್ತು. ಅವರು ಅದು ಇಂಡಿಯನ್ ಎಂಬಸಿ ತಗೊಂಡಿದ್ದೀವಿ, ಆಫೀಸಿಗೆ ಫೋನ್ ಮಾಡಿದ್ದೀವಿ, ನಿಮ್ಮ ಮಗ ಸೇಫ್ ಆಗವ್ರೆ, ಧೈರ್ಯವಾಗಿರಿ, ಭಯ ಪಡಬೇಡಿ, ಟೆನ್ಷನ್ ಮಾಡ್ಕೊಬೇಡಿ ಅಂತ ಹೇಳಿರು ಸರ್. ಅಲ್ಲ, ಮಾಹಿತಿ ಎಲ್ಲ ಕೊಟ್ರಿ ನೀವು ಇಲ್ಲಿಗೆ ಬಂದ ಮೇಲೆ? ಯಾರನ್ನ ವಿಸಿಟ್ ಮಾಡಿದ್ರಾ ಮನೆ ಹತ್ರ ಬಂದು? ವಿಸಿಟ್ ಮಾಡಿದರು. ಅವರು ಸೆಕ್ರೆಟ್ರಿ ಅವ್ರು ಬಂದಿದ್ದರು, ನಮ್ಮ ತಹಸೀಲ್ದಾರು ಫೋನಲ್ಲಿ ಮಾತಾಡಿರು. ಸಾಧ್ಯವಾದರೆ ನಾನು ಸಂಜೆ ಬರ್ತೀನಿ ಅಂತ ಹೇಳಿರು. ಅಷ್ಟೊತ್ತಿಗೆ ನಮ್ಮ ಮಗನೇ ಫೋನ್ ಮಾಡಿರಲ್ಲ, ನಾನು ಅವ್ರಿಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ರು. ಮೇಡಮ್ ಅಂದರೆ ನಾವು ಸೆಕ್ರೆಟ್ರಿ ಅವ್ರಿಗೆ ಹೇಳ್ದು, ಅವರು ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ ಬಿಡಿ ಅಂತಂದರು. PDO ಬಂದಿದ್ರು ಸರ್. ಯುದ್ಧ ಆರಂಭ ಆದಾಗ ನೀವೇನಾದ್ರು ಸಂಪರ್ಕ ಮಾಡೋಂಥ ಪ್ರಯತ್ನ ಮಾಡಿದ್ರ ಆ ಟೈಮಲ್ಲಿ ಏನಾದ್ರು? ಹೌದು ಸರ್, ಸಂಪರ್ಕ ಮಾಡಿದ್ರೆ ಸಿಗ್ತಾ ಇಲ್ಲ, ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ನಮಗೆ. ಇಂಟರ್ನೆಟ್ ಯಾವುದೂ ಇಲ್ಲ, ನಮಗೆ ಸಂಪರ್ಕಕ್ಕೆ ಸಿಕ್ಕೇ ಇಲ್ಲ ನಮ್ಮ ಮಗ. ಇವತ್ತು ಅದೇ ಸಿಕ್ಕಿದ್ದು. ಅಲ್ಲ, ಇವತ್ತು 2 ನಿಮಿಷ ಮಾತಾಡಿದ್ರಿ ಅಂತ, 2 ನಿಮಿಷ ಮಾತಾಡ್ದ ಅಂದರೆ ಅದು ಭಾಳ ಅಮೂಲ್ಯವಾದಂಥ ಕ್ಷಣ. ಹೌದು ಸರ್. 2 ನಿಮಿಷ ಮಾತಾಡಿದ್ದೆ. ನಮ್ಗೆ ಎಷ್ಟು ಜನ ಏನು ಧೈರ್ಯ ಹೇಳಿರೂ ನಮ್ಗೆ ಅಷ್ಟೊಂದು ಸಮಾಧಾನ ಇರ್ತಿರ್ಲಿಲ್ಲ. ಅವ್ರು ಮಾತಾಡಿದ್ದು ಒಂಚೂರು ಧೈರ್ಯ ಅಷ್ಟೆ. ಏನು ಹೇಳ್ತೀರಾ ಸರ್ಕಾರಕ್ಕೆ ನೀವು ಈ ಮೂಲಕ? ಸರ್ಕಾರಕ್ಕೆ ಇನ್ನೇನು ಹೇಳೋಣ ಸರ್, ನಮ್ಮ ಮಗ ಅವ್ರನ್ನ ಸೇಫಾಗಿ ಕರ್ಕೊಂಬಂದು ನಮಗೆ ಬಿಟ್ಬಿಟ್ರೆ ಸಾಕು. ಮೋದಿಜಿ ಕೇಳ್ಕೊಳೋದೇ ಅಷ್ಟು ನಾವು, ನಮ್ಮ ಮಗ ಅವ್ರನ್ನ ಸೇಫಾಗಿ ಕರ್ಕೊಂಬಂದು ಬಿಡಿ ಅಂತ. ಇನ್ನು ಮನೋಜ್ ಅವ್ರ ತಂದೆಯವರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ನೀವು ಯಾವಾಗ ಸರ್ ಮಾತಾಡಿದ್ದು ಮಗನ ಜೊತೆ? ಅದೇ ಶುಕ್ರವಾರ 8:30. ಅದಾದಮೇಲೆ ಸರ್? ಇಲ್ಲ, ಫೋನ್ ಸಿಕ್ಕಿಲ್ಲ. ಇವತ್ತು ಮನೆಗೆ ಫೋನ್ ಮಾಡಿದ್ರು? ಒಂದು 2 ನಿಮಿಷ ಮಾತಾಡೇನಿ, ನನಗೂ ಸಿಗಲಿಲ್ಲ. ಅವ್ರ ಅಮ್ಮರ ಕೈಲಿ ಮಾತಾಡೇನಿ. ಅವ್ರು ಹೇಳಿದ್ರು ಫೋನ್ ಮಾಡಿದ್ದೆ ಅಂತ. ಇವಾಗ ಸ್ವಲ್ಪ ಸಮಾಧಾನ ಆಗಿದೆ? ಸಮಾಧಾನ ಆಗಿದೆ ಅಂದರೆ ಏನೇಂದ್ರು ಆತಂಕ. ಅಲ್ಲ, ಯುದ್ಧ ಆಗ್ತಾ ಇದೆ ಅಂತಂದರೆ ಆ ಪ್ಲೇಸಲ್ಲಿ ಆಗ್ತಾ ಇದೆಯಾ ನಿಮ್ಮ ಮಗ ಇರೋ ಪ್ಲೇಸಲ್ಲಿ ಅಂತ? ಇಲ್ಲ, ಅವನು ನಾವಿರತವೇನು ಆಗ್ತಾ ಇಲ್ಲ ಅಂತ ಅಂದ. ಆದರೆ ನಮಗೆ ಒಂದು ಸ್ವಲ್ಪ ಆತಂಕನೇ. ಅಲ್ಲ, ಈಗ ನೀವೇನು ಕ್ಷೇಮವಾಗಿ ಮಗ ವಾಪಸ್ ಬರಲಿ ಅನ್ನೋ ಅಂತ? ಬರಲೇಬೇಕು, ಸರ್ಕಾರ ಕರ್ಕೊಂಡ್ಬರ್ಬೇಕು ಅಂತ. ಓಕೆ, ಥ್ಯಾಂಕ್ ಯು ಸರ್.
ಇದಿಷ್ಟು ಮನೋಜ್ ಅವರ ಪೋಷಕರ ಮಾತಾಗಿರುವಂಥದ್ದು. ಈಗ ಮಗ ದೂರದ ದೇಶದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಕ್ಷೇಮವಾಗಿ ಅವರು ವಾಪಸ್ ಬರಲಿ ಅನ್ನುವಂಥದ್ದು ಅವರ ಮನದಾಳದ ಮಾತು. ಮಧು ಇಂಗಳದ ನ್ಯೂಸ್ ಫಸ್ಟ್ ತುಮಕೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.